ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಕ್ಸಾಮ್ ಬಂದಾಗ ಮಾತ್ರ ಓದೋಣ ಅಂತ ಯೋಚಿಸ್ತಿದ್ದೀರಾ? ಅಥವಾ ಓದಲು ಕೂತರೆ 5 ನಿಮಿಷದಲ್ಲಿ ಮೊಬೈಲ್ ತೆಗೆದುಕೊಳ್ಳುತ್ತಿದ್ದೀರಾ? ನಾನು ತುಂಬ ಓದುತ್ತೇನೆ, ಆದರೆ ನೆನಪಿರೋದಿಲ್ಲ, ಕಾನ್ಸಂಟ್ರೇಷನ್ ಆಗಲ್ಲ, ಲಾಸ್ಟ್ ಮಿನಿಟ್ ಟೆನ್ಷನ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಫೇಸ್ ಮಾಡ್ತಿರೋ ಪ್ರಾಬ್ಲಮ್ ಇದು. ಇಂತಹ ಸಮಸ್ಯೆಗಳು ನಿಮಗೂ ಇದ್ದರೆ ಇವತ್ತಿನ ವಿಡಿಯೋ ನಿಮಗಾಗಿಯೇ. ಈ ವಿಡಿಯೋದಲ್ಲಿ ಟಾಪ್ 15 ಸ್ಟಡಿ ಟಿಪ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಇವು ಶಾಲೆ, ಕಾಲೇಜು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಉಪಯೋಗವಾಗುತ್ತದೆ. ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ಥರ ಅಮೇಝಿಂಗ್ ಸ್ಟಡಿ ಟಿಪ್ಸ್ಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಟಿಪ್ 1, ಸೆಟ್ ಎ ಗೋಲ್. ಮನುಷ್ಯನಿಗೆ ಒಂದು ಗುರಿ ಇಲ್ಲದಿದ್ದರೆ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಅದೇ ರೀತಿ ಒಂದೇ ದಿನದಲ್ಲಿ ಎಲ್ಲವನ್ನು ಓದಲು ಪ್ರಯತ್ನಿಸಬೇಡಿ. ಡೈಲಿ ಒಂದು ಸ್ಮಾಲ್ ಗೋಲ್ ಇಡಿ. ಉದಾಹರಣೆಗೆ ಇಂದು 2 ಚಾಪ್ಟರ್, ನಾಳೆ 20 ಮ್ಯಾಥ್ಸ್ ಪ್ರಾಬ್ಲಮ್ಸ್, 15 ಇಂಗ್ಲೀಷ್ ವರ್ಡ್ಸ್. ಸ್ಮಾಲ್ ಗೋಲ್ಸ್ ಕಂಪ್ಲೀಟ್ ಮಾಡಿದಾಗ ಮೋಟಿವೇಶನ್ ಹೆಚ್ಚಾಗುತ್ತದೆ. ಟಿಪ್ 2, ಮೇಕ್ ಎ ಸ್ಟಡಿ ಟೈಮ್ ಟೇಬಲ್. ರ್ಯಾಂಡಮ್ ಆಗಿ ಓದಬೇಡಿ, ಒಂದು ಸಿಂಪಲ್ ಟೈಮ್ ಟೇಬಲ್ ಮಾಡಿ, ನಿಮಗೆ ಅನುಕೂಲವಾಗುವಂತೆ. ಉದಾಹರಣೆಗೆ ಮಾರ್ನಿಂಗ್ ಡಿಫಿಕಲ್ಟ್ ಸಬ್ಜೆಕ್ಟ್, ಆಫ್ಟರ್ನೂನ್ ಈಸಿ ಸಬ್ಜೆಕ್ಟ್, ನೈಟ್ ರಿವಿಷನ್. ಕನ್ಸಿಸ್ಟೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸ್ಟಡಿಂಗ್ ಫಾರ್ ಲಾಂಗ್ ಅವರ್ಸ್. ಟಿಪ್ 3, ಫಾಲೋ ದಿ 50-10 ರೂಲ್ಸ್. 50 ಮಿನಿಟ್ಸ್ ಫೋಕಸ್ ಮಾಡಿ ಮತ್ತು 10 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ. ಬ್ರೇಕ್ ಸಮಯದಲ್ಲಿ ಮೊಬೈಲ್ ಸ್ಕ್ರೋಲ್ ಮಾಡುವುದಕ್ಕಿಂತ ವಾಕ್ ಮಾಡಿ ಅಥವಾ ನೀರು ಕುಡಿಯಿರಿ. ಟಿಪ್ 4, ಕೀಪ್ ಮೊಬೈಲ್ ಅವೇ. ಮೊಬೈಲ್ ನೋಟಿಫಿಕೇಷನ್ಸ್ ನಿಮ್ಮ ಕಾನ್ಸಂಟ್ರೇಷನ್ ಅನ್ನು ಬ್ರೇಕ್ ಮಾಡುತ್ತದೆ ಮತ್ತು ನಿಮ್ಮ ಮೈಂಡನ್ನು ಡಿಸ್ಟರ್ಬ್ ಮಾಡುತ್ತದೆ. ಸೊ ಸ್ಟಡಿ ಮಾಡುವ ಸಮಯದಲ್ಲಿ ಫೋನ್ ಸೈಲೆಂಟ್ ಮೋಡ್ ಅಥವಾ ಏರೋಪ್ಲೇನ್ ಮೋಡ್ನಲ್ಲಿ ಇಡಿ. ಟಿಪ್ 5, ಆಕ್ಟಿವ್ ಲರ್ನಿಂಗ್. ಪುಸ್ತಕವನ್ನು ಕೇವಲ ಓದಬೇಡಿ, ಕ್ವಶನ್ಸ್ ಕೇಳಿ, ನೋಟ್ಸ್ ಬರೆಯಿರಿ, ಜೋರಾಗಿ ಎಕ್ಸ್ಪ್ಲೈನ್ ಮಾಡಿ, ನಿಮಗೆ ನೀವೇ ಒಂದು ಬಾರಿ ಹೇಳಿಕೊಳ್ಳಿ. ಟೀಚಿಂಗ್ ಈಸ್ ಒನ್ ಆಫ್ ದ ಬೆಸ್ಟ್ ವೇ ಟು ಲರ್ನ್. ಟಿಪ್ 6, ರಿವಿಷನ್ ಇಸ್ ದ ಕೀ. ಒಮ್ಮೆ ಓದಿದರೆ ಸಾಕಾಗುವುದಿಲ್ಲ. 1 ದಿನದ ನಂತರ, 3 ದಿನದ ನಂತರ ಅಥವಾ 1 ವಾರದ ನಂತರ ಮತ್ತೆ ರಿವಿಷನ್ ಮಾಡಿ. ಟಿಪ್ 7, ಪ್ರಾಕ್ಟೀಸ್ ಮೋರ್, ಎಸ್ಪೆಷಲಿ ಮ್ಯಾಥ್ಸ್ ಮತ್ತು ಸೈನ್ಸ್. ರೀಡಿಂಗ್ ಮಾತ್ರ ಸಾಲದು, ಪ್ರಾಬ್ಲಮ್ ಸಾಲ್ವ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರೀವಿಯಸ್ ಕ್ವಶನ್ಸ್ ಪೇಪರ್ ಸಾಲ್ವ್ ಮಾಡಿ ಮತ್ತು ಪ್ರಾಕ್ಟೀಸ್ ಮಾಡಿ. ಟಿಪ್ 8, ಶಾರ್ಟ್ ನೋಟ್ಸ್. ಲಾಂಗ್ ನೋಟ್ಸ್ ಬದಲು ಶಾರ್ಟ್ ನೋಟ್ಸ್ ಮಾಡಿ. ಇಂಪಾರ್ಟೆಂಟ್ ಫಾರ್ಮುಲಾ, ಡೇಟ್ಸ್, ಡೆಫಿನೇಷನ್ಸ್, ಕೀವರ್ಡ್ಸ್ ಎಕ್ಸಾಮ್ ಮುಂಚೆ ತುಂಬ ಉಪಯೋಗವಾಗುತ್ತದೆ. ಬೇರೆಯವರ ನೋಟ್ಸನ್ನು ಕಾಪಿ ಮಾಡಬೇಡಿ, ನಿಮ್ಮದೇ ಆದ ಸ್ವಂತ ಶಾರ್ಟ್ ನೋಟ್ಸನ್ನು ತಯಾರಿಸಿ. ಟಿಪ್ 9, ಗುಡ್ ಸ್ಲೀಪ್. ಲೇಟ್ ನೈಟ್ ಜಾಗರಣೆ ಮಾಡಿ ಓದುವುದಕ್ಕಿಂತ 7 ಅಥವಾ 8 ಗಂಟೆಗಳ ಕಾಲ ನಿದ್ದೆ ಮಾಡಿ. ನಿದ್ದೆ ಸಮಯದಲ್ಲಿ ಬ್ರೈನ್ ಇನ್ಫಾರ್ಮೇಷನನ್ನು ಬೆಟರ್ ಆಗಿ ಸ್ಟೋರ್ ಮಾಡುತ್ತದೆ. ಟಿಪ್ 10, ಹೆಲ್ತಿ ಫುಡ್. ಹೆಲ್ತಿ ಫುಡ್ ನಿಮ್ಮ ಬ್ರೈನ್ಗೆ ಎನರ್ಜಿ ಕೊಡುತ್ತದೆ. ಎಕ್ಸಾಂಪಲ್ ಫ್ರೂಟ್ಸ್, ವೆಜಿಟೇಬಲ್ಸ್, ಎಗ್ಸ್, ನಟ್ಸ್, ವಾಟರ್ ಮತ್ತು ಜಂಕ್ ಫುಡ್ ಕಡಿಮೆ ಮಾಡಿ. ಟಿಪ್ 11, ರಿಮೂವ್ ಡಿಸ್ಟ್ರಾಕ್ಷನ್. ಓದಿಕೊಳ್ಳುವುದಕ್ಕೆ ಒಂದು ಸಮಯ ಫಿಕ್ಸ್ ಮಾಡಿಕೊಳ್ಳಿ. ಆ ಸಮಯದಲ್ಲಿ ಸ್ಟಡಿ ಟೇಬಲ್ ಕ್ಲೀನ್ ಇರಲಿ, ಏಕೆಂದರೆ ಸ್ಟಡಿ ಟೇಬಲ್ ಕ್ಲೀನ್ ಇದ್ದಷ್ಟು ಮೈಂಡ್ ಫ್ರೆಶ್ ಆಗಿರುತ್ತದೆ. ಮತ್ತು ಟಿವಿ ಆಫ್ ಇರಲಿ, ಗೇಮ್ ಇರಬಾರದು. ಆದಷ್ಟು ನಾಯ್ಸ್ ಕಡಿಮೆ ಇರಲಿ, ಏಕೆಂದರೆ ನಾಯ್ಸ್ ಮೈಂಡನ್ನು ತುಂಬ ಡಿಸ್ಟ್ರ್ಯಾಕ್ಟ್ ಮಾಡುತ್ತದೆ. ಟಿಪ್ 12, ಆಸ್ಕ್ ಡೌಟ್ಸ್. ಅರ್ಥವಾಗದ ವಿಷಯವನ್ನು ಹಾಗೆ ಬಿಡಬೇಡಿ. ಟೀಚರ್ಸ್, ಫ್ರೆಂಡ್ಸ್, ಬುಕ್ಸ್ ಮತ್ತು ರಿಲೇಟಬಲ್ ಎಜುಕೇಷನಲ್ ವಿಡಿಯೋಸ್ ಸಹಾಯ ಪಡೆಯಿರಿ. ಏಕೆಂದರೆ ಒಂದು ಡೌಟ್ ಕ್ಲಿಯರ್ ಮಾಡಿದರೆ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಅದರಿಂದಲೇ ಬರಬಹುದು. ಟೀಚರ್ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಎಜುಕೇಷನಲ್ ವಿಡಿಯೋಸ್ ನೋಡಿ, ಅದರಿಂದ ನಿಮಗೆ ಅರ್ಥವಾಗುತ್ತದೆ. ಟಿಪ್ 13, ಬಿಲೀವ್ ಇನ್ ಯುವರ್ ಸೆಲ್ಫ್. ನನಗೆ ಆಗಲ್ಲ, ಈ ಮಾತನ್ನು ಮೊದಲು ಸ್ಟಾಪ್ ಮಾಡಿ. ಅದರ ಬದಲು ಹೇಳಿ, ಐ ಕ್ಯಾನ್ ಇಂಪ್ರೂವ್. ನಂಬಿಕೆಯೇ ಯಶಸ್ಸಿಗೆ ಮೊದಲ ಹೆಜ್ಜೆ. ಮಾರ್ಕ್ಸ್ ಕಡಿಮೆ ಬಂದರೂ ಪರವಾಗಿಲ್ಲ, ಪ್ರಯತ್ನ ಮಾಡಿದರೆ ರಿಸಲ್ಟ್ ಬರುತ್ತೆ. ಮೊದಲು ನೀನು ನಿನ್ನನ್ನು ನಂಬು. ನಿನ್ನ ಬಾಯಿಂದ ಆಗಲ್ಲ ಅನ್ನೋ ವರ್ಡ್ ಬಂದ ತಕ್ಷಣ ನಿನ್ನ ಬ್ರೈನ್ ಅದನ್ನೇ ನಂಬುತ್ತೆ. ಮೊದಲು ಆ ಮಾತು ಬಿಡು, ಆಮೇಲೆ ರಿಸಲ್ಟ್ ನೋಡು. ಟಿಪ್ 14, ಅವಾಯ್ಡ್ ಲಾಸ್ಟ್ ಮಿನಿಟ್ ಸ್ಟಡಿ.
ಎಕ್ಸಾಮ್ ಮುಂಚಿನ ರಾತ್ರಿ ಹೊಸ ಚಾಪ್ಟರ್ ಶುರು ಮಾಡಬೇಡಿ. ಆ ಸಮಯದಲ್ಲಿ ಎಷ್ಟು ಓದಿದ್ದೀರೋ ಅಷ್ಟನ್ನು ಪರ್ಫೆಕ್ಟಾಗಿ ರಿವಿಷನ್ ಮಾಡಿ. ಟಿಪ್ 15, ಸ್ಟೇ ಕನ್ಸಿಸ್ಟೆನ್ಸಿ ಇಲ್ಲದಿದ್ದರೆ ಜೀವನದಲ್ಲಿ ಏನನ್ನೂ ಮಾಡಲು ಸಾಧ್ಯವಿಲ್ಲ. ನೀವು ಸ್ಟೂಡೆಂಟ್ಸ್ ಆಗಿರುವುದರಿಂದ ಸ್ಟಡಿ ಮೇಲೆ ಕನ್ಸಿಸ್ಟೆನ್ಸಿ ಇರಲಿ. ಒಂದು ದಿನದಲ್ಲಿ 10 ಅವರ್ ಅಥವಾ ಅದಕ್ಕಿಂತ ಹೆಚ್ಚು ಜಾಗರಣೆ ಇದ್ದು ಓದುವುದಕ್ಕಿಂತ ಡೈಲಿ 2-3 ಅವರ್ಸ್ ಸ್ಟಡಿ ಮೇಲೆ ಫೋಕಸ್ ಮಾಡಿ. ಅದು ಹೆಚ್ಚು ಪರಿಣಾಮಕಾರಿ ಆಗುತ್ತದೆ. ಕನ್ಸಿಸ್ಟೆನ್ಸಿ ಬೀಟ್ಸ್ ಇಂಟೆನ್ಸಿಟಿ. ಕಾಮನ್ ಮಿಸ್ಟೇಕ್ಸ್ ಆಫ್ ಸ್ಟೂಡೆಂಟ್ಸ್: ದಿನವಿಡೀ ಮೊಬೈಲ್, ಟೈಮ್ ಟೇಬಲ್ ಫಾಲೋ ಮಾಡದೇ ಇರುವುದು, ರಿವಿಷನ್ ಮಾಡದೇ ಇರುವುದು, ಲಾಸ್ಟ್ ಮಿನಿಟ್ ಸ್ಟಡಿ, ಕಡಿಮೆ ಸ್ಲೀಪ್, ತುಂಬ ಸ್ಟ್ರೆಸ್ ತೆಗೆದುಕೊಳ್ಳುವುದು. ಮಾರ್ಕ್ಸ್ ಮಾತ್ರ ಸಕ್ಸಸ್ ಅಲ್ಲ, ಸ್ಕಿಲ್ಸ್, ನಾಲೆಜ್, ಡಿಸಿಪ್ಲಿನ್, ಹಾರ್ಡ್ ವರ್ಕ್ ಇವೆಲ್ಲ ಸೇರಿ ಜೀವನದಲ್ಲಿ ದೊಡ್ಡ ಯಶಸ್ಸು ತರುತ್ತದೆ. ಪ್ರತಿ ವಿದ್ಯಾರ್ಥಿಯ ಲರ್ನಿಂಗ್ ಸ್ಪೀಡ್ ಬೇರೆ ಬೇರೆ. ನಿಮ್ಮನ್ನು ಇತರರೊಂದಿಗೆ ಕಂಪೇರ್ ಮಾಡಿಕೊಳ್ಳಬೇಡಿ. ನಿನ್ನೆಗಿಂತ ಇಂದು ಸ್ವಲ್ಪ ಉತ್ತಮವಾಗುವುದೇ ಜೀವನದ ಪ್ರೋಗ್ರೆಸ್. ಇವತ್ತಿನಿಂದಾದರೂ ಈ 11 ರೂಲ್ಸನ್ನು ನಿಮ್ಮ ಜೀವನದಲ್ಲಿ ಫಾಲೋ ಮಾಡಿ. ಸೆಟ್ ಡೈಲಿ ಗೋಲ್ಸ್, ಮೇಕ್ ಟೈಮ್ ಟೇಬಲ್, ಫಾಲೋ 50-10 ರೂಲ್, ಕೀಪ್ ಮೊಬೈಲ್ ಅವೇ, ಪ್ರಾಕ್ಟೀಸ್ ಡೈಲಿ, ರಿವೈಸ್ ರೆಗ್ಯುಲರ್ಲಿ, ಮೇಕ್ ಶಾರ್ಟ್ ನೋಟ್ಸ್, ಸ್ಲೀಪ್ ವೆಲ್, ಈಟ್ ಹೆಲ್ತಿ, ಸ್ಟೇ ಪಾಸಿಟಿವ್ ಆ್ಯಂಡ್ ಬಿ ಕನ್ಸಿಸ್ಟೆನ್ಸ್. ಹಾಗಾದರೆ ಫ್ರೆಂಡ್ಸ್, ಸ್ಟಡಿ ಅಂದರೆ ಕೇವಲ ಮಾರ್ಕ್ಸ್ಗಾಗಿ ಅಲ್ಲ, ಅದು ನಿಮ್ಮ ಫ್ಯೂಚರನ್ನು ಕಟ್ಟುವ ಒಂದು ಪವರ್ಫುಲ್ ಟೂಲ್. ಇಂದು ಹೇಳಿದ ಟಿಪ್ಸ್ಗಳಲ್ಲಿ ಕನಿಷ್ಠ 3 ಟಿಪ್ಸ್ ಆದರೂ ಇಂದಿನಿಂದ ಫಾಲೋ ಮಾಡಿ. ಕೆಲವು ವಾರಗಳ ನಂತರ ನಿಮ್ಮ ಕಾನ್ಸಂಟ್ರೇಷನ್, ಕಾನ್ಫಿಡೆನ್ಸ್ ಮತ್ತು ರಿಸಲ್ಟ್ನಲ್ಲಿ ನೀವೇ ಬದಲಾವಣೆ ಕಾಣಬಹುದು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇದೇ ಥರ ಇನ್ನಷ್ಟು ಎಜುಕೇಷನಲ್ ಸ್ಟಡಿ ಟಿಪ್ಸ್ಗಾಗಿ ನಮ್ಮ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.